ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾಳೆ ನಡೆಯಲಿರುವ ಮ್ಯಾಥಮೆಟಿಕ್ಸಿಗಾಗಿ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡಿದ್ದೇವೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರ್ ಆಗಿರುತ್ತೆ, ಬೆಂಗಳೂರಿಂದು. ಬನ್ನಿ ಸರ್, ಎನಿಹೌ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಅವರ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಮ್ಮ ವೈಭವಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಕೀ ಆನ್ಸರ್ ಕೂಡ ಅವರೇ ಕಳಿಸಿಕೊಟ್ಟಿದ್ದಾರೆ. ಅವರ ಒಂದು ಲೆಕ್ಚರರ್ ಬಳಿನಲ್ಲಿ ಎಲ್ಲ ಸರಿಯಾಗಿ ಟಿಕ್ ಹಾಕಿಸ್ಕೊಂಡಿದ್ದಾರೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಆಯಿತಾ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 4 ಪ್ರೀತಿಯ ವಿದ್ಯಾರ್ಥಿಗಳೇ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಕ್ವಶನ್ ನಂಬರ್ 5 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ಇಫ್ ದಿ ಮ್ಯಾಟ್ರಿಕ್ಸ್ ಎ ಈಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ರೀವ್ ಸಿಮೆಟ್ರಿಕ್ ದೆನ್ ಎ ಈಸ್ ಝೀರೋ ಮ್ಯಾಟ್ರಿಕ್ಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು 0 ಆಗಿರುತ್ತದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಏನಂತ ಇದೆ? ಎಸ್, ಅಡ್ಜಸೆಂಟ್ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ +or-6 is the right answer. Question number 8 my dear children, option B is the right answer. Question number 9 the derivative ಅಂತ ಇದಲ್ವ, ಅದಕ್ಕೆ 100% ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. Question number 10 my dear children, the rate of change of area of a circle with respect to its radius or at r is equal to 6 cm is 12 pi is the right answer. Question number 11 my dear children, the interval in which f of x is equal to sin x is increasing is dash ಅಂತ ಇದೆ, ಆಯಿತಾ. ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 12 ಇದಕ್ಕೆ ಸರಿಯಾದ ಉತ್ತರ ಎನಿ ವೆಕ್ಟರ್ ಅನ್ನುವಂಥದ್ದು ಆಗಿರುತ್ತದೆ. ಕ್ವಶನ್ ನಂಬರ್ 13 ಇದಕ್ಕೆ ಸರಿಯಾದ ಉತ್ತರ √3 ಆಗಿರುತ್ತದೆ. √3 is the right answer. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದ ಡೈರೆಕ್ಷನ್ coincides of z axis or dash ಅಂತ ಇದೆ, 0,0,1 that is the right answer. Question number 15 my dear children, the equation of line parallel to x axis and passing through the origin is dash. Right answer is option B ಆಗಿರುತ್ತದೆ. fill in the blanks by choosing the appropriate answers ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು question number 16 right answer is 0. question number 17 right answer is 1. Question number 18 right answer is 126 ಅಂದರೆ 100. ತಾಳಿ ಸರ್, ಅದು ಆನ್ಸರ್ ಇಲ್ಲಲ್ರೋ, 96 ಇರಬೇಕೇನೋ, ಅದು ಎಲ್ಲೋ ಎಡವಟ್ಟು ಹೊಡೆದಿದೆ ಮಗುಗೆ, ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 19 ರೈಟ್ ಆನ್ಸರ್ ಈಸ್ 3. ಕ್ವಶನ್ ನಂಬರ್ 20 ರೈಟ್ ಆನ್ಸರ್ ಈಸ್ 2. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ವೈಭವಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವು ಕಳಿಸುವಂಥ ಕ್ವಶನ್ ಪೇಪರನ್ನು ಫೈನಲೈಸ್ ಮಾಡಿಕೊಂಡು ಕೀ ಆನ್ಸರು ಅದನ್ನು ಟಿಕ್ ಹಾಕಿಬಿಟ್ಟು ಅಥವಾ ಸರ್ಕಲ್ ಹಾಕಿಬಿಟ್ಟು ಕಳಿಸಿದರೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲ 3 ಅಂಕದ ಪ್ರಶ್ನೆಗಳು, 2 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳನ್ನು ತಾವುಗಳು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಬರೀ ವಿಡಿಯೋಸ್ ನೋಡೋದ್ರಿಂದ, ಕ್ವಶನ್ಸ್ಗಳನ್ನು ನೋಡೋದ್ರಿಂದ ಏನೂ ಉಪಯೋಗವಿಲ್ಲ. ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಕೂತ್ಕೊಂಡು ಒಂದು 3 ಪೇಪರ್ ಸಾಲ್ವ್ ಮಾಡಿದರೆ, ನಾನು ಹೇಳ್ತೀನಲ್ವಾ, ಈಗಾಗಲೇ ನಾನು ಒಂದು 3 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಆಯಿತಾ. ಎಲ್ಲ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂಥ ಪ್ರಶ್ನೆಗಳು ಕೆಲವೊಂದು ಸೇಮ್ ಇರುತ್ತೆ, ಕೆಲವೊಂದು ಡಿಫ್ರೆಂಟ್ ಆಗಿರುತ್ತೆ, ಆದರೆ ಎಲ್ಲ ಇಂಪಾರ್ಟೆಂಟ್ ಆಗಿರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗೆ ಯಾರಿಗೆಲ್ಲ ಇನ್ನೂ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಗ್ರಾಮರಿನ ಎಲ್ಲ ಎಕ್ಸಾಮಿಗೆ ಬರುವಂಥದ್ದೇ 100% ಅಂಥ ವೀಡಿಯೋಸ್ಗಳನ್ನು ತಾವುಗಳು ನೋಡಿಕೊಂಡು ಒಳ್ಳೆಯ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ತೆಗೀರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಆಯಿತಾ, ಕೆಲವೊಂದು ಯಾವುದು ಅಪ್ಲೋಡ್ ಮಾಡಿರುವ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ. ಗಾಡ್ ಬ್ಲೆಸ್ ಯು ಆಲ್. 6 ಅಂಕದ ಪ್ರಶ್ನೆಗಳನ್ನು ಕೂಡ ತಾವುಗಳು ನೋಡ್ಬೋದು.